ಹಾಯ್ ಮಾಸ್ಟರ್ಸ್. ಬೆಳಗ್ಗೆ ಎದ್ದ ಕೂಡಲೇ ಒಂದು ಲೋಟ ಬಿಸಿನೀರು ಕುಡಿಯೋದು ನಮ್ಮ ಅಭ್ಯಾಸ. ಹಾಗೆ ಪ್ರತಿನಿತ್ಯದಂತೆ ಒಂದು ಲೋಟ ಬಿಸಿನೀರು ಕುಡಿದು ಈಗ 5 ಗಂಟೆ ಆಗಿದೆ, ಬೆಳಗಿನ ಜಾವ 5 ಗಂಟೆ. ಸೊ ಇಲ್ಲಿ ಕೆಲವು ಮಾಸ್ಟರ್ಸು ಯೋಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಆ ಯೋಗ ಮಾಡುವ ಧ್ಯಾನ ಬಂಧುಗಳಿಗೆ ನಾವು ಧ್ಯಾನ ಪ್ರಚಾರ ಮಾಡುವ ನಮ್ಮ 2ನೇ ದಿನದ ಧ್ಯಾನ ಪ್ರಚಾರದ ಕಾರ್ಯಕ್ರಮ ಶುರುವಾಗಿದೆ. ಹಾಗಾಗಿ ಇಲ್ಲೊಂದು ಈಶ್ವರ ಮಂದಿರದಲ್ಲಿ ಎಲ್ಲ ಸುಮಾರು ಜನ ಸೇರಿಕೊಂಡು ಯೋಗ ಮಾಡ್ತಾ ಇದ್ದಾರೆ. ಸೊ ಅವರನ್ನು ನಾವು ಧ್ಯಾನಕ್ಕೆ ಇನ್ವೈಟ್ ಮಾಡೋಣ, ಬಾಗಲಕೋಟೆಯ ಧ್ಯಾನ ಮಹಾಯಜ್ಞಕ್ಕೆ ಅಂತ ಹೇಳಿ ಬಂದು ನಾವು ಅವರಿಗೆ ಧ್ಯಾನ ಪರಿಚಯ ಮಾಡಿಕೊಟ್ವಿ. ಧ್ಯಾನದ ಮಹತ್ವದ ಬಗ್ಗೆ ಹೇಳಿದ್ವಿ. ಮತ್ತು ಇಷ್ಟೇ ಅಲ್ಲ, ತುಂಬ ಜನ ಇದ್ದಾರೆ, ಬಟ್ ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ ಅಂತ ಅವ್ರು ಬರೋದು. ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ. ಸೊ ಹಂಗಾಗಿ ಆಮೇಲೆ ಇನ್ನೂ ಕೆಲವರು ಬಂದರು. ಆಮೇಲೆ ಇವ್ರಿಗೆ ಗೊತ್ತಿರೋರಿಗೆಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಪಾಂಪ್ಲೆಟ್ಸ್ ಕೂಡ ಇಸ್ಕೊಂಡ್ರು. ಸೊ ಇಲ್ಲಿ ಒಂದು ಅರ್ಧ ಗಂಟೆ ನಾನು ಆತ್ಮಜ್ಞಾನ ಬೋಧನೆ ಕೂಡ ಮಾಡಿದೆ ಅವರಿಗೆ. ಸೊ ತುಂಬ ಅವರಿಗೆ ಇಂಟ್ರೆಸ್ಟ್ ಆಯಿತು. ತುಂಬ ಒಳ್ಳೆಯ ಕಾರ್ಯಕ್ರಮ ಅನ್ನಿಸ್ತು ಅವರಿಗೆ. ಖಂಡಿತ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಅವರೆಲ್ಲ ತುಂಬ ಇಂಟ್ರೆಸ್ಟ್ ತೋರಿಸಿದರು. ಮತ್ತು ಪ್ರತಿನಿತ್ಯ ನಾವು ಧ್ಯಾನ ಕೂಡ ಮಾಡ್ತೀವಿ ಇನ್ನು ಮುಂದೆ ಅಂತ ಹೇಳಿ ಹೇಳಿದರು. ಹೀಗೆ ನಮ್ಮ ಧ್ಯಾನ ಪ್ರಚಾರದ ಒಂದು ಕಾರ್ಯಕ್ರಮ ಬೆಳಬೆಳಿಗ್ಗೆನೇ ಶುರುವಾಗಿತ್ತು. 5 ಗಂಟೆಗೆ ಬಂದಿದ್ವಿ. ಅದು ಹೀಗೆ ಕಂಟಿನ್ಯೂಸ್ ಆಗಿ ಸುಮಾರು 6-6:30ವರೆಗೂ ಕೂಡ ಆಯಿತು. ಪುನಃ ನಾವು ಅಲ್ಲಿಂದ ಹೊರಟು ಇನ್ನೊಂದು ಕಡೆಗೆ ನಾವು ಅಲ್ಲಿಂದ ಪ್ರಯಾಣ ಮಾಡಿದ್ವಿ. ಅಲ್ಲಿ ಪಕ್ಕದ ಇನ್ನೊಂದು ಪಾರ್ಕಲ್ಲಿ, ಪಕ್ಕದ ಬೀದಿಯಲ್ಲಿ ಅಲ್ಲಿ ಕೂಡ ಯೋಗ ಮಾಡ್ತಾಯಿದ್ರು. ಮತ್ತು ತುಂಬ ಜನ ಅಲ್ಲಿ ಪಾರ್ಕಿಗೆ ವಾಕ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದರು. ಅಲ್ಲಿ ಹೋಗಿ ನಾವು ಮೊದಲಿಗೆ ಪೋಸ್ಟರ್ಗಳನ್ನೆಲ್ಲ ಅಲ್ಲಿ ಎದುರುಗಡೆ ಎಂಟ್ರೆನ್ಸಲ್ಲಿ ಪೇಸ್ಟ್ ಮಾಡಿದ್ವಿ. ಒಳಗಡೆ ಅಲ್ಲಿ ಸುಮಾರು ಜನ ಸೇರಿಕೊಂಡು ಯೋಗ ಕೂಡ ಮಾಡ್ತಾಯಿದ್ರು. ಅವರನ್ನು ನಾವು ಹೋಗಿ ಹೀಗೆ ನಾವು ಧ್ಯಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ತುಂಬ ಆಸಕ್ತಿಯಿಂದ ಎದ್ದು ಹೊರಟಿದ್ರು. ಅವರು ಪುನಃ ನಾವು ಬಂದಿದ್ದನ್ನು ನೋಡಿ ಕೂತ್ಕೊಂಡು ಎಲ್ಲವನ್ನ ಕೇಳಿದರು. ನಾವು ಅವರಿಗೆಲ್ಲ ವಿವರವಾಗಿ ಧ್ಯಾನದ ಮಹತ್ವ, ಅದನ್ನು ನಾವು ಯಾಕೆ ಅಳವಡಿಸ್ಕೊಳ್ಬೇಕಾಗಿದೆ, ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ತಿಳಿಸಿದ್ವಿ. ಅದು ತುಂಬ ಆಸಕ್ತಿಯಿಂದ ಖಂಡಿತ ನಾವು ಬರ್ತೀವಿ ಅಂತ ಹೇಳಿದರು. ಹಾಗೆ ಅಲ್ಲಿದ್ದಂಥ ಎಲ್ಲ ಬಂಧುಗಳಿಗೂ ಕೂಡ ನಾವು ಪಾರ್ಕಲ್ಲಿರೋರಿಗೆ ಕೊಟ್ಟು, ಅಷ್ಟರೊಳಗನೆ ಇನ್ನೊಬ್ಬ ಮಾಸ್ಟರು ಯೋಗ ಬಂಧುಗಳು, ಅದರಲ್ಲಿ ಆಲ್ರೆಡಿ ಒಬ್ಬರು ಧ್ಯಾನಿಗಳಿದ್ದರು. ಅವರಿಗೆ ನೀವು ಬಂದಿದ್ದು ತುಂಬ ಸಂತೋಷ ಆಯಿತು ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಕಾಫಿ ಎಲ್ಲ ಕುಡಿಸಿ ಪುನಃ ಅವ್ರ ಮನೇಲೂ ಕೂಡ ನಾವು ಸ್ವಲ್ಪ ಒಂದು 10 ನಿಮಿಷ ಕಳೆದು ಪುನಃ ಅವರು ನಮ್ಮ ಕೇರಿಯಲ್ಲಿರೋರಿಗೆ, ನಮಗೆ ಗೊತ್ತಿರೋರಿಗೆಲ್ಲ ನಾವು ಕೊಡೋಣ ಅಂತ ಹೇಳಿ ಕರ್ಕೊಂಡು ಹೋದರು ನಮ್ಮನ್ನು. ಆಮೇಲೆ ನಾವು ಅಲ್ಲೆಲ್ಲ ಆ ಏರಿಯಾದಲ್ಲಿ ಮನೆಗೆ ಹೋಗಿ ಅವರನ್ನು ಕರೆದು ಸೊ ಹೀಗೆ ನಾವು ಧ್ಯಾನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಬನ್ನಿ ಅಂತ ಹೇಳಿ ಅವರಿಗೆಲ್ಲ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಸರ್, ಅವರು ಗ್ರೀನ್ ಕಲರ್ ಟಿ ಶರ್ಟ್ ಇದೆ ಅಲ್ವಾ, ನಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಇವರು ಪಿರಮಿಡ್ ವ್ಯಾಲಿಗೆಲ್ಲ ಬಂದಿದ್ದರಂತೆ. ಪುನಃ ನಾವು ಮನೆಗೆ ವಾಪಸ್ ಹೋಗಿ ಫ್ರೆಶ್ ಅಪ್ ಆಗಿ ವಾಪಸ್ ಬಂದ್ವಿ. ಬಂದು ಇದು ಧ್ಯಾನ ಮಹಾಯಜ್ಞ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ನಡೆಯುವ ಪ್ರದೇಶ. ಸೊ ಇಲ್ಲಿ ಅದರ ಎಂಟ್ರೆನ್ಸಲ್ಲಿ ನಾವು ಕೆಲವು ಪೋಸ್ಟರ್ಗಳನ್ನು ಅಂಟಿಸಿದ್ವಿ. ಅಂಟಿಸಿ ಸುಮಾರು ಒಂದು 10:30-11 ಗಂಟೆ ಆಗಿತ್ತು. ಸೊ ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ ಸ್ವಲ್ಪ ಮನೆಗಳಿದ್ದಾವೆ, ತುಂಬ ಜನ ಮನೆಗಳಿದ್ದಾವೆ ತುಂಬ. ಸೊ ಅಲ್ಲೆಲ್ಲ ನಾವು ಈ ಪಾಂಪ್ಲೆಟ್ಸ್ಗಳನ್ನು ಕೊಟ್ಟು ಧ್ಯಾನ ಪ್ರಚಾರ ಮಾಡೋಣ ಅಂತ ಹೇಳಿ ಇಲ್ಲಿಂದ ನಾವು ಧ್ಯಾನ ಪ್ರಚಾರನ ಶುರು ಮಾಡಿದ್ವಿ. ಸೊ ಹೀಗೆ ಇಲ್ಲಿ ಕೆಲವೊಂದಿಷ್ಟು ಪೇಸ್ಟ್ಗಳನ್ನು ಮಾಡಿದ್ವಿ. ಅಲ್ಲಿ ಕೆಲವರು ಬಂದು ಕೇಳ್ತಾ ಇದ್ದರು. ನಾವು ಇಲ್ಲಿ ಬಂದ ಕೂಡಲೇ ಕೆಲವು ಮಾಸ್ಟರ್ಸು ಕೂಡ ನಾವು ನಿಧಾನವಾಗಿ ಒಬ್ಬೊಬ್ಬರೇ ಬಂದು ನಮ್ಮ ಜೊತೆಗೆ ಅವರು ಕೂಡ ಜಾಯ್ನ್ ಆದರು. ಸುಮಾರು ನಾವೊಂದು 5-6 ಜನ ಮಾಸ್ಟರ್ ರೆಡಿ ಆದ್ವಿ. ಸೊ ಅಲ್ಲಿಂದಲೇ ನಮ್ಮ ಈ ಧ್ಯಾನ ಪ್ರಚಾರದ ಕಾರ್ಯಕ್ರಮ ಶುರುವಾಯಿತು. ಸೊ ಅಲ್ಲಿಂದ ನಾವು ಒಂದು ಬೀದಿಗಳಲ್ಲಿ ಧ್ಯಾನ ಪ್ರಚಾರ ಮಾಡಲಿಕ್ಕೆ ಹೊರಟ್ವಿ. ಅವತ್ತು ಶನಿವಾರ ಆಗಿತ್ತು. ಅಲ್ಲೇ ಹತ್ತಿರದಲ್ಲಿ ಒಂದು ಹನುಮಾನ್ ಟೆಂಪಲ್ ಇತ್ತು. ಅಲ್ಲಿ ತುಂಬ ಜನ ಧ್ಯಾನಿಗಳು ಭಕ್ತರು ಬರ್ತಾಯಿದ್ರು. ಅಲ್ಲಿ ಹೋಗಿ ನಾವು ಕೊಡೋಣ ಅಂತ ಹೇಳಿ ಇವಾಗ ಆ ಟೆಂಪಲ್ ಹತ್ರ ನಾವು ನಡ್ಕೊಂಡು ಹೋಗುವಾಗ ಅಲ್ಲಿ ಕೆಲವು ದಾರಿಯಲ್ಲೂ ಕೂಡ ಕೆಲವರಿಗೆ ಕೊಟ್ವಿ. ನಂತರ ಹನುಮಾನ್ ಟೆಂಪಲ್ಗೆ ಹೋಗಿ ಹನುಮಾನ್ ಟೆಂಪಲಲ್ಲಿ ಬಂದಂಥ ಅಲ್ಲಿ ಭಕ್ತರು ಅವರಿಗೆಲ್ಲ ನಾವು ಪಾಂಪ್ಲೆಟ್ಸ್ಗಳನ್ನು ಕೊಟ್ಟು ಅವರನ್ನು ಕೂಡ ನಾವು ಧ್ಯಾನಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ವಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ
ಅದೇ ಹನುಮಾನ್ ಟೆಂಪಲ್ಲು. ಅಲ್ಲಿ ಹೋಗಿ ಒಳಗೆ ಹೊರಗೆ ಮತ್ತು ಒಳಗಡೆ ದೇವಸ್ಥಾನದಲ್ಲೂ ಕೂಡ ನಾವು ಪುರೋಹಿತರನ್ನು ಕೂಡ ಹೇಳಿ ಇದ್ರ ಬಗ್ಗೆ ಅವರಲ್ಲಿ ಸ್ವಲ್ಪ ಪಾಂಪ್ಲೆಟ್ಸ್ಗಳನ್ನು ಕೂಡ ಇಟ್ಟು ಪುನಃ ನಾವು ವಾಪಸ್ಸು ಬಂದ್ವಿ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಗಣಪತಿ ದೇವಸ್ಥಾನ ಇತ್ತು. ಅಲ್ಲೂ ಕೂಡ ಒಂದು ಎಂಟ್ರೆನ್ಸಲ್ಲಿ ಪೋಸ್ಟರ್ಗಳನ್ನೆಲ್ಲ ಹಚ್ಚಿ ಅಲ್ಲೂ ಕೂಡ ಕೆಲವರು ಏನಿದು ಅಂತ ಕೇಳ್ತಾ ಇದ್ದರು. ಅವರಿಗೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳಿ ಹೀಗೆ ಬನ್ನಿ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿ ಅಲ್ಲಿಂದ ಮತ್ತೆ ನಾವು ದಾರಿಯಲ್ಲೆಲ್ಲ ಯಾರೆಲ್ಲ ಅದ್ರ ಬಗ್ಗೆ ಆಸಕ್ತಿ ತೋರಿಸಿದ್ರು ಅವರಿಗೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಪುನಃ ಈಗ ನಮ್ಮ ಕಾರ್ಯಕ್ರಮ ನಡೀತಾ ಇದೆಯಲ್ವ ಅದರ ಹಿಂದಿನ ಬೀದಿಗೆ ಬಂದ್ವಿ. ಅಲ್ಲಿ ಮನೆಗಳಿಗೆ ಹೋಗಿ ಅವರನ್ನು ಕರೆದು ಪಾಂಪ್ಲೆಟ್ಸ್ ಕೊಟ್ಟು 2-3 ನಿಮಿಷ ಅವರಿಗೆ ಹೇಳಿ ಹೀಗೆ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ದಯಮಾಡಿ ನಾವೆಲ್ಲರೂ ಭಾಗವಹಿಸಿ ಅಂತ ಹೇಳಿ ಅವರಿಗೆಲ್ಲ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಹೀಗೆ ನಾವು ನಿರಂತರವಾಗಿ ಮನೆಗಳಿಗೆ ಹೋಗಿ ಇವರೆಲ್ಲ ನಮ್ಮ ಮಾಸ್ಟರ್ಸ್ ಆಯಿತಾ. ಎಲ್ಲರೂ ಬಂದು ಜಾಯ್ನ್ ಆದರು. ಇವರು ಕೂಡ 2 ಜನ ಮಾಸ್ಟರ್ಸ್ ಬಂದು ಈಗ ಜಾಯ್ನ್ ಆದರು. ಎಲ್ಲರೂ ಸೇರಿ ಮನೆಗಳಿಗೆಲ್ಲ ಹೋಗಿ ನಮ್ಮ ಇವತ್ತಿನ ಧ್ಯಾನ ಇವರೆಲ್ಲ ಹೋದರು. ಬಾಗಲಕೋಟೆಯವರು ನಮ್ಮ ಜೊತೆಗೆ ಧ್ಯಾನ ಪ್ರಚಾರಕ್ಕೆ ಬಂದು ತುಂಬ ಸಹಕರಿಸಿದರು. ಅವರಿಗೆಲ್ಲ ನಾವು ಕೃತಜ್ಞತೆಗಳು. ಹಾಗೆ ಪುನಃ ನಾವು ಒಳಗಡೆ ಇನ್ನೂ ಎಷ್ಟೆಷ್ಟೋ ಮನೆಗಳಿದ್ದವು. ಇದೆಲ್ಲ ಮುಳುಗಡೆಯಾಗುವಂತಹ ಪ್ರದೇಶಗಳಂತೆ. ಆದರೂ ಇಲ್ಲಿ ಅನುಕೂಲಕ್ಕಾಗಿ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಹೀಗೆ ನಾವು ಇಲ್ಲೆಲ್ಲ ಧ್ಯಾನ ಪ್ರಚಾರ ಅವರಿಗೆ ತುಂಬ ಯಾರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಹೌದಾ, ಒಳ್ಳೆ ಕಾರ್ಯಕ್ರಮ, ನಾವು ಬರ್ತೀವಿ ಖಂಡಿತ ಬರ್ತೀವಿ. ಬಿಸಿಲು ಕೂಡ ಅಷ್ಟೇ ಇತ್ತು. ಒಳ್ಳೆ 12 ಸುಮಾರು 11 ಗಂಟೆಯಿಂದ 4:15ವರೆಗೂ ನಿರಂತರವಾಗಿ ನಾವು ಇದೇ ರೀತಿ ಸುಮಾರು ಏಕೆಂದರೆ ಅಲ್ಲಿ ಮನೆಗಳು ಒಂದು ಒಳಗೆ ಹೋದ ಹಾಗೆ ಓಣಿ ಇದ್ವು. ನಾವು ಕೂಡ ಹಾಗೆ ಧ್ಯಾನ ಪ್ರಚಾರ ಅಂದರೆ ನಮಗೆ ಸಮಯ ಗೊತ್ತಿಲ್ಲ, ಹಸಿವು ಗೊತ್ತಿಲ್ಲ, ಊಟ ಗೊತ್ತಿಲ್ಲ. ಹೀಗೆ ನೋಡಿ ಇವಾಗ 2 ಗಂಟೆ 3 ಗಂಟೆ 4:15ವರೆಗೂ ಕೂಡ ನಾವು ಮುಂಚಿತನ ಇದ್ದೀವಿ. ನೀರು ಕೂಡ ಕುಡಿಲಿಕ್ಕೆ ಹೋಗಿಲ್ಲ. ಕೆಲವರು ಮನೆಯಲ್ಲಿ ಹೋದಾಗ ಅಲ್ಲೇ ಸ್ವಲ್ಪ ನೀರು ಕೊಡಿ ಅಂತ ಹೇಳಿ ಕುಡಿದು ಊಟದ ಬಗ್ಗೆನೂ ನಾವು ಯೋಚನೆ ಮಾಡಿದ್ವಿ. ಮತ್ತು ನಮ್ಮ ಮಾಸ್ಟರ್ಸು ಕೂಡ ಅಷ್ಟೇ, ಎಲ್ಲರೂ ಕೂಡ ನಮ್ಮ ಜೊತೆಗೆ ಮನೆಗೆ ಬಂದು ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡಿದ್ವಿ. ಸೊ ಹೀಗೆ ನಮ್ಮ 2ನೇ ದಿನದ ಧ್ಯಾನ ಪ್ರಚಾರದ ಕಾರ್ಯಕ್ರಮ ಈ ರೀತಿಯಾಗಿ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ನಡೀತು. ಏಕೆಂದರೆ ನಾವು ಈ ಪ್ರತಿನಿತ್ಯ ತರಗತಿಯಲ್ಲಿ ಹೇಳ್ತಾ ಇರ್ತೀವಿ, ಯಾರು ಬುದ್ಧ ಅಂತಂದರೆ ತಾನು ಜ್ಞಾನೋದಯವನ್ನು ಹೊಂದಿ ನಂತರ ಆ ಒಂದು ಮೋಕ್ಷ ಮಾರ್ಗವನ್ನು ಊರುಗಳನ್ನು ಸುತ್ತಿ ಗಲ್ಲಿಗಳನ್ನು ಸುತ್ತಿ ಮನೆಗೆ ಹೋಗಿ ಯಾರು ಈ ಮೋಕ್ಷ ಮಾರ್ಗವನ್ನು ತಿಳಿಸ್ತಾನೋ ಅವನೇ ನಿಜವಾದ ಬುದ್ಧ. ಅವನು ಬುದ್ಧನಾಗ್ತಾನೆ, ಅವನೇ ನಿಜವಾದ ಬುದ್ಧ. ಒಬ್ಬ ಬುದ್ಧ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ. ಪತ್ರಿಜಿ ಗುರುಗಳು ಕೂಡ ಇದನ್ನು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಈ ಧ್ಯಾನ ಪ್ರಚಾರಕ್ಕೆ ಬಂದ ಎಲ್ಲರೂ ಕೂಡ ಬುದ್ಧರೇ. ಹಾಗಾಗಿ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ಒಂದು ಧ್ಯಾನ ಪ್ರಚಾರದಲ್ಲಿ ನಿಮಗೆಷ್ಟು ಸಾಧ್ಯ ಆಗ್ತದೋ ಅಷ್ಟು, ಯಾವಾಗೆಲ್ಲ ಸಾಧ್ಯ ಆಗ್ತದೋ ಆವಾಗ ಬಂದು ಇದರಲ್ಲಿ ಜಾಯ್ನ್ ಆಗಿ ಧ್ಯಾನ ಪ್ರಚಾರ ಮಾಡಿ. ಇದಕ್ಕಿಂತಲೂ ಸರ್ವಶ್ರೇಷ್ಠವಾದ ಕೆಲಸ ಈ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ, ಆಯಿತಾ. ಈ ಮೋಕ್ಷ ಮಾರ್ಗವನ್ನು, ಸತ್ಯ ಮಾರ್ಗವನ್ನು ಜನರಿಗೆ ತಿಳಿ ಹೇಳುವಂಥ ಕಾರ್ಯಕ್ಕಿಂತಲೂ ಶ್ರೇಷ್ಠವಾದ ಇನ್ನೊಂದು ಕಾರ್ಯ ಇಲ್ಲ. ಹಾಗಾಗಿ ನಮಗಂತೂ ಇದರಲ್ಲಿ ತುಂಬ ಖುಷಿ ಸಿಕ್ತು, ತೃಪ್ತಿ ಸಿಕ್ತು. ನಾವೇನೋ ಅಷ್ಟೊಂದು ಮನೆ ಇಲ್ಲಿ ಇದಾವೋ ಇಲ್ಲೋ ಅಂದ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವೆಲ್ಲ ಕವರ್ ಮಾಡಿದ್ವಿ. ಸುಮಾರು 100 ಮನೆಗಳು. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಸುಮಾರು ಈಗಾಗಲೇ 4-5 ಟೈಮ್ ಆಗಿದೆ. ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ.
ಇಷ್ಟಾದರೂ ಕೂಡ ನಮಗೆ ತುಂಬ ಬಿಸಿಲಿತ್ತು, ಸೆಕೆ ಅಂದರೆ ಬೆವರ್ತಾ ಇದ್ವಿ. ಆದರೆ ಯಾವುದನ್ನು ನಾವು ಅದನ್ನು ಯಾರೂ ಪಾಪ ಗಣನೆಗೆ ತಗೊಂಡಿಲ್ಲ. ಅದನ್ನು ನಿರಂತರವಾಗಿ ನಮ್ಮ ಹುಷಾರುಗಳು ಹಾಗೆ ನಡೀತಲೇ ಇತ್ತು, ಸಾಕ್ತಲೇ ಇತ್ತು. ನನಗಂತೂ ಹೇಳ್ತಾ ಇದ್ರು, ಏನು ಸರ್ ನೀವು ಹಂಗೆ ನುಗ್ತಾನೆ ಇರ್ತೀರಿ ಅಂತ. ಸೊ ನಾನು ಎಲ್ಲವನ್ನು ನೋಡಿದಾಗ ನಾವು ಏನೂ ನೋಡ್ತಾ ಇರಲಿಲ್ಲ, ಸುಮ್ಮನೆ ಕೆಲವೊಂದು ಸಣ್ಣ ಮಕ್ಕಳು ಬೇರೆಂತೂ ಬೇರೆ ಜಾಗಕ್ಕೆ ಇದ್ದು ನಾವು ಯಾವುದನ್ನು ಮುಲಾಜ್ ಮಾಡಿದೆ. ಎಲ್ಲರಿಗೂ ಅದು ಈ ಜ್ಞಾನ ತಲುಪಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ನಾವು ಹೋಗಿ ನಾವು ಈ ರೀತಿಯಾಗಿ ನಾವು ಹಂಚಿಕೆಯನ್ನು ಮಾಡಿದ್ವಿ. ಸೊ ಹಾಗೆ ಈಗ ಆಲ್ಮೋಸ್ಟ್ ಇಲ್ಲಿಂದ ನಾವು ಇಲ್ಲಿಗೆ ಬಂತು. ಸ್ವಲ್ಪ ನೀರಾಗಿ ನಾವು ಇಲ್ಲಿ ಪ್ರಚಾರ ಮಾಡಿದ ಇಲ್ಲಿ ಕೂಡ ಇವರು ಕೂಡ ಧ್ಯಾನಿಗಳಂತೆ. ಇಲ್ಲಿ ಇವರು ಆಲ್ರೆಡಿ ಧ್ಯಾನ ಮಾಡ್ತಾ ಇರೋರು. ನನಗೆ ತುಂಬ ಖುಷಿ ಆಯಿತು. ನಮಗೆ ಆಲ್ರೆಡಿ ಗೊತ್ತಿದೆ ಖಂಡಿತ ನಾವು ಬರ್ತೀವಿ ಅಂತ. ಈಗ ಪುನಃ ನಾವು ಊಟ ವಿಜಯಲಕ್ಷ್ಮಿ ಮೇಡಮ್ ಆಲ್ರೆಡಿ ಸ್ವಲ್ಪ ಬಾಕ್ಸಲ್ಲಿ ರೊಟ್ಟಿ ರೈಸು ತೊಗೊಂಡು ಬಂದರು. ಸೊ ನಾವು ಅದನ್ನು ಎಲ್ಲರೂ ಕುತ್ಕೊಂಡು ಶೇರ್ ಮಾಡಿದ್ವಿ, ಊಟ ಮಾಡಿದ್ವಿ. ಸುಮಾರು ಈಗ 4-5 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸಿ ಅಲ್ಲೇ ನೀರು ಕುಡಿದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಿಲ್ಡಿಂಗು, ಇದು ಅಕಾಮಿಡೇಷನ್. ನನ್ನಿಂದ ಲೇಟ್ ಆಗುತ್ತೆ ಪ್ರಚಾರಕ್ಕೆ ಅನ್ಕೊಂಡು ಮಾಡಿದೆ. ಉಳ್ಕೊಳ್ಳುವಂತಹ ಪ್ರದೇಶ ಇದು. ತುಂಬ ಚೆನ್ನಾಗಿ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನೂ ಯಾರೂ ಕೂಡ ಅದನ್ನು ಬಳಸೂ ಇಲ್ಲ. ಅವಾಗ ನಾವು ಪುನಃ ಊಟ ಮುಗಿಸಿ ಸೀದಾ ಇವತ್ತು ಶನಿವಾರ ಆಗಿತ್ತಲ್ವ, ಅಲ್ಲಿ ತುಳಸಿ ಹಾಳ ಅಂತ ಹೇಳಿ ಒಂದು ಊರು, ತುಂಬ ಪ್ರಸಿದ್ಧವಾದ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಪ್ರಚಾರ ಮಾಡೋಣ ಅಂತ ಹೇಳಿ ಮಾಸ್ಟರ್ಸ್ ಎಲ್ಲ ಹೇಳಿದರು. ಹಾಗಾಗಿ ನಾವೀಗ ಪುನಃ ಅಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ ದೂರದಲ್ಲಿದೆ ಅದು ತುಳಸಿ ಹಾಳ ಅಂತ ಹೇಳಿ. ತುಳಸಿ ಹಾಳನೇ ಇದೆ ಅದು. ಅಲ್ಲಿಗೆ ಬಂದ್ವಿ ನಾವು. ಇವಾಗ ಬಂದು ಪುನಃ ಅದೇ ಪಾಂಪ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ನಾವು ಅಲ್ಲಿಗೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ಬರು ಮಾಸ್ಟರ್ ಬಂದಿದ್ದು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಬಹುಶಃ ಅಲ್ಲಿ ಅವರು ಟ್ರಸ್ಟಿ ಇರ್ಬೋದು ಅನಿಸುತ್ತೆ. ಅವರು ನಮ್ಮನ್ನು ತುಂಬ ಅಲ್ಲಿ ಸಪೋರ್ಟ್ ಮಾಡಿದರು. ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ನಾವಲ್ಲಿ ಅದೇ ಇವಾಗ ಹೋಗ್ತಾ ಇದ್ದೀವಿ. ಬಂದು ಅಲ್ಲಿ ಕೆಲವು ಪೋಸ್ಟರ್ಗಳನ್ನೆಲ್ಲ ನಾವು ಹಚ್ಚಿದ್ವಿ. ಇವರು ವಿಜಯಲಕ್ಷ್ಮಿ ಮೇಡಮ್ ಅವರ 2ನೇ ಸಣ್ಣ ಪುತ್ರ ತುಂಬ ಇಂಟ್ರೆಸ್ಟ್ ಇದ್ದಾನೆ ಧ್ಯಾನ ಪ್ರಚಾರಕ್ಕೆ. ನಾನು ಬರ್ತೀನಿ ಅಂತ ಹೇಳಿ ಬಂದು ಅವನೇ ಎಲ್ಲರಿಗೂ ಪಾಂಪ್ಲೆಟ್ಸ್ ಕೊಡ್ತಾ ಇದ್ದ. ನನ್ನ ಹಿಂದೆ ಬರ್ತಾ ಇದ್ದ ಎಲ್ಲ ಕಡೆ. ನಾನು ಅವನ ಕೈಯಲ್ಲಿ ಪಾಂಪ್ಲೆಟ್ಸ್ ಕೊಡಿಸ್ತಾ ಇದ್ದೆ. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನೋಡಿ, ಇಂಥ ಸಣ್ಣ ಮಕ್ಕಳು ಕೂಡ ಎಂಥ ಭಾಗ್ಯವನ್ನು ಪಡಿತಾ ಇದ್ದಾರೆ ಈ ಒಂದು ಧ್ಯಾನ ಪ್ರಚಾರದ ಕಾರ್ಯದಲ್ಲಿ. ಇವರೆಲ್ಲ ಸಾಮಾನ್ಯರಲ್ಲ. ಹಿಂದೆಲ್ಲ ಸಾಧನೆ ಮಾಡಿದಂಥ ಯೋಗಿಗಳಿಗೆ ಮಾತ್ರ ಈ ಅವಕಾಶ ಸಿಗುವಂಥದ್ದು. ಸೊ ಇದೇ ದೇವಸ್ಥಾನದ ಎದುರುಗಡೆ ನಾವು ನಿಂತ್ಕೊಂಡಿದ್ದೀವಿ. ಇವರೊಬ್ಬರಿಗೆ ತುಂಬ ಆಶ್ಚರ್ಯ ಆಗಿಬಿಡ್ತು. ಅವರು ಆಲ್ರೆಡಿ ಅಧ್ಯಾತ್ಮದಲ್ಲಿ ಇದ್ದವರಂತೆ. ಸೊ ಈ ಥರದ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಡೀತಾ ಇದೆ ಅಂಥೇಳಿ ಅವರು ಬಹಳ ಖುಷಿಯಾಗಿ ತುಂಬ ಎಕ್ಸೈಟ್ಮೆಂಟಲ್ಲಿ ನನ್ನ ಹತ್ರ ಚರ್ಚೆ ಮಾಡ್ತಾಯಿದ್ರು. ಹೀಗೆ ಈಗ ಆಲ್ಮೋಸ್ಟ್ ನಾವು ಬೇಗ ಬಂದಿದ್ವಿ. ಸಂಜೆನೇ ಒಂದು 5:30 ಅಲ್ಲಿ ಊಟ ಮುಗಿಸಿದ ಕೂಡಲೇ ನಾವು ಸೀದಾ ಬಂದ್ವಿ 5:30-6 ಗಂಟೆ ಟೈಮಿಗೆ. ಸೊ ಆಲ್ರೆಡಿ ನಾವು ಇಲ್ಲೇ 8-9 ಗಂಟೆ ಆಗಿಬಿಡ್ತು. ಪುನಃ ಸ್ವಲ್ಪ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು ಯೋಗವನ್ನ ಮತ್ತಷ್ಟು ಉಜ್ವಲವಾಗಿ ಮಾಡುವಂತದ್ದು ಭಗವಂತ ನಮಗೆ ಇವತ್ತು ಕರುಣಿಸಿದಂತ ಒಂದು ಭಾಗ್ಯ ಆಗಿದೆ. ಸ್ವಾಮಿಗಳು ಅದನ್ನ ತಾವು ಮುಂದುವರಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ತೀವಿ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಸೊ ನಾವು ಈಗ ಅಲ್ಲಿ ಬಂದು ಪುನಃ ಧ್ಯಾನ ಪ್ರಚಾರ ಅದ್ರ ಬಗ್ಗೆ ಮಾಹಿತಿ ಹೇಳಲಿಕ್ಕೆ ಶುರು ಮಾಡಿದ್ವಿ. ಆಲ್ರೆಡಿ ನಮ್ಮ ಜೊತೆಗೆ ಬಂದ ಇನ್ನೊಬ್ಬ ಮಾಸ್ಟರು ಅದ್ರ ಬಗ್ಗೆ ಧ್ಯಾನದ ಬಗ್ಗೆ ಪರಿಚಯ ಮಾಡಿಕೊಟ್ರು. ಧ್ಯಾನ ಅಂದ್ರೇನು, ಹೇಗೆ ಮಾಡಬೇಕು ಧ್ಯಾನದ ಮಹತ್ವ ಏನು. ಯಾಕೆಂದರೆ ಅಲ್ಲಿದ್ದವರು ಯಾರೂ ಕೂಡ ಅಷ್ಟು ಧ್ಯಾನಿಗಳಲ್ಲ. ಒಬ್ಬ ಧ್ಯಾನಿಗಳು ಈ ಕಾರ್ಯಕ್ರಮ ಕಂಡಕ್ಟ್ ಮಾಡಿದ್ರು. ಅವರು ನಮ್ಮನ್ನು ಕರೆದು ಇಲ್ಲೇ ಹತ್ತಿರದಲ್ಲಿ ಕಾರ್ಯಕ್ರಮ ಇದೆ, ಜನ ಸೇರಿದ್ದಾರೆ, ಅವರು ಕೂಡ ತುಂಬ ಸ್ಪಿರಿಚುವಲ್ ಆಗಿರುವಂಥವ್ರೆ, ಬೇಗ ಇವರು ಕನೆಕ್ಟ್ ಆಗ್ಬೋದು ಅಂತ ಹೇಳಿ ಕರೆದ್ವಿ. ನಾವಿಲ್ಲಿ ಬಂದು ತುಂಬ ಚೆನ್ನಾಗಿ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ವಿ. ನಮ್ಮ ಮಾಸ್ಟರ್ಸ್ ಎಲ್ಲರೂ ಅವರಿಗೆ ಸ್ವಲ್ಪ ಸಮಯ ಆಲ್ರೆಡಿ ಇಲ್ಲಿ 9:30 ಆಗಿತ್ತು, 10 ಗಂಟೆ ಹತ್ತಿರ ಆಗಿತ್ತು. ಅವರಿಗೆಲ್ಲ ನಾವು ಹೇಳಿ ಪುನಃ ನಾನು ಕೂಡ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ
ಯಾಕೆ ಧ್ಯಾನವನ್ನೇ ಮಾಡಬೇಕು ಅಂದರೆ ಇವರೆಲ್ಲ ಭಕ್ತಿ ಮಾರ್ಗದಲ್ಲಿ ಇದ್ದಂಥ ಮಾಸ್ಟರ್ಸು, ಸಂಪೂರ್ಣವಾಗಿ ಭಕ್ತಿ ಮಾರ್ಗದಲ್ಲಿ ಇಳಿದಂಥವ್ರು. ಬಟ್ ಅವರಿಗೆ ನಾವು ಅದನ್ನು ನಾವೇನು ಇದು ಮಾಡಬಾರ್ದು. ಒಳ್ಳೆಯದೇ, ಬಟ್ ಅದ್ರ ಜೊತೆಗೆ ಇದನ್ನು ಮಾಡಿ ಅಂತ ಹೇಳಿ, ಇದೇ ಸರ್ವಶ್ರೇಷ್ಠವಾದದ್ದು ಧ್ಯಾನ ಮಾರ್ಗ, ಮೋಕ್ಷ ಮಾರ್ಗ ಅಂತ ಹೇಳಿ ಅವರಿಗೆ ತಿಳುವಳಿಕೆ ಹೇಳಿ, ಎಲ್ಲರೂ ನೀವು ಭಾಗವಹಿಸಿ ಅಂತ ಹೇಳಿ ಈ ಭಜನಾ ಮಂಡಳಿಯ ಎಲ್ಲ ಭಕ್ತಾದಿಗಳು, ಅಯ್ಯಪ್ಪ ಸ್ವಾಮಿಯ ಭಕ್ತರವರು, ಅವರಿಗೆಲ್ಲ ನಾವು ತಿಳಿ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ಕೊಟ್ಟು ಅಲ್ಲಿಂದ ನಾವು ಹೊರಟು ಸೀದಾ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಇದಾಗಿತ್ತು ನಮ್ಮ 2ನೇ ದಿವಸದ ಧ್ಯಾನ ಪ್ರಚಾರದ ಕಾರ್ಯಕ್ರಮ. ಧನ್ಯವಾದಗಳು. ಥ್ಯಾಂಕ್ ಯು.